ನಮಸ್ಕಾರ ಕನ್ನಡಿಗರೇ, ನಾನು ನಿಮ್ಮ ಹರೀಶ್ ಗೌಡ ದುಬೈಯಿಂದ. ತುಂಬ ಜನ ಮೆಸೇಜ್ ಮಾಡಿ ಕೇಳಿದ್ರಿ, ದುಬೈಗೆ ಹೇಗೆ ಬರಬೇಕು, ಎಷ್ಟು ಹಣ ತರಬೇಕು, ಹೊಸ ರೂಲ್ಸ್ ಬಂದಿದೆ ಅಂತ ಹೇಳಿದ್ರಿ. ಆದರೆ ಹೊಸ ರೂಲ್ಸಿನ ಬಗ್ಗೆ ನಮಗೆ ಹೇಳಿಲ್ಲ ಅಂತ ಹೇಳಿದ್ರಿ. ಹೌದು, ರೂಲ್ಸ್ ಬಂದು 1 ವರ್ಷ ಕಳೀತಾ ಬಂದಿದೆ. ಬಟ್ ಕೆಲವರಿಗೆ ಗೊತ್ತಿದೆ, ಇನ್ನು ಕೆಲವರಿಗೆ ಗೊತ್ತಿಲ್ಲ ರೂಲ್ಸಿನ ಬಗ್ಗೆ. ಮೊದಲೆಲ್ಲ ವಿಸಿಟಿಂಗ್ ವೀಸಾದಲ್ಲಿ ಬಂದು ಇಲ್ಲೇ ಜಾಬ್ ಹುಡುಕಿ ಇಲ್ಲೇ ಸೆಟ್ಲ್ ಆಗ್ತಿದ್ರು. ಆದರೆ ಇವಾಗ ಆ ರೂಲ್ಸನ್ನು ಚೇಂಜ್ ಮಾಡಿದ್ದಾರೆ. ಯಾಕಂದರೆ ಇಲ್ಲಿ ಜನಸಂಖ್ಯೆ ಜಾಸ್ತಿ ಆಗಿದ್ದರಿಂದ ಇಲ್ಲಿನ ಸರ್ಕಾರ ಏನು ಮಾಡಿದೆ ಅಂದರೆ ವಿಸಿಟಿಂಗ್ ವೀಸಾದ ಮೇಲೆ ಬಂದು ಕೆಲಸ ಹುಡುಕಬಾರ್ದಂತ ಇಲ್ಲಿನ ರೂಲ್ಸ್ ಮಾಡಿದ್ದಾರೆ. ಅದಕ್ಕಾಗಿ ನೀವು ಜಾಬ್ ಹುಡುಕೋರಿಗೆ ಜಾಬ್ ಇದೆ ಅಂತ ಒಂದು ವೀಸಾ ಇದೆ, ಅದರ ಬಗ್ಗೆ ನೆಕ್ಸ್ಟ್ ನಾನು ತಿಳಿಸ್ಕೊಡ್ತೀನಿ. ಬಟ್ ಇಲ್ಲಿ ವಿಸಿಟಿಂಗ್ ವೀಸಾದಲ್ಲಿ ಬರಬೇಕಂದ್ರೂ ನೀವು 60 ಡೇಸ್ಗೆ ವಿಸಿಟಿಂಗ್ ವೀಸಾ ಅಪ್ಲೈ ಆಗುತ್ತೆ. ಆದರೆ 60 ಡೇಸಲ್ಲಿ ಇಲ್ಲಿ ಎಲ್ಲಿ ಇರ್ತೀರಾ, ಎಲ್ಲಿ ಹೋಟೆಲ್ ಬುಕ್ ಮಾಡಿದ್ರಾ ಅಲ್ಲಿದು ಬಿಲ್ ಪೇ ಮಾಡಿದ್ದು ಬಿಲ್ ಕೊಡಬೇಕಾಗುತ್ತೆ, ಅಲ್ಲಿದು ಕೊಟೇಶನ್ ಕೊಡಬೇಕಾಗುತ್ತೆ. ಇಲ್ಲ ನೀವು ಎಲ್ಲಿ ಫ್ಯಾಮಿಲಿ ಮನೆಯಲ್ಲಿ ಇರ್ತೀರಾ ಆ ಫ್ಯಾಮಿಲಿ ಮನೆಯವ್ರದ್ದು ಒರಿಜಿನಲ್ ಡಾಕ್ಯುಮೆಂಟ್, ಅಥವಾ ದುಬೈಯಲ್ಲಿ ಒಂದು ID ಕಾರ್ಡ್ ಸಿಗುತ್ತೆ, ರೆಸಿಡೆನ್ಸಿ ID ಕಾರ್ಡ್ ಅಂತ, ಅದನ್ನು ತೋರಿಸಬೇಕಾಗುತ್ತೆ. ಮೊದಲು ರೆಸಿಡೆನ್ಸಿ ID ಕಾರ್ಡ್ ಆಗ್ತಿತ್ತು. ಬಟ್ ಇವಾಗ ಆ ರೂಲ್ಸ್ ಇಲ್ಲ. ಇವಾಗ ಅವರು ಎಲ್ಲಿ ಇದ್ದಾರೆ ಅಲ್ಲಿಗೆ ಒಂದು ಪ್ರೂಫ್ ಕೊಡ್ತಾರೆ ಡಾಕ್ಯುಮೆಂಟ್, ಆ ಡಾಕ್ಯುಮೆಂಟ್ ನೀವು ಕೊಡಬೇಕಾಗುತ್ತೆ. ಅದು ಎಲ್ಲಿ ತೋರಿಸ್ಬೇಕಂದ್ರೆ ನೀವು ಏರ್ಪೋರ್ಟಲ್ಲೇ ತೋರಿಸ್ಬೇಕಾಗುತ್ತೆ. ಇಲ್ಲಿ ಸರ್ಕಾರ ಯಾವುದೇ ರೀತಿ ಇಲ್ಲಿನ ಸರ್ಕಾರ ಅದನ್ನು ತೋರಿಸಿ ಅಥವಾ ನಮಗೆ ಅದು ಪ್ರೂಫ್ ಬೇಕಂತ ಕೇಳಲ್ಲ. ಇದು ಎಲ್ಲಿ ಆಗುತ್ತೆ ಅಂದರೆ ನೀವು ಬೆಂಗಳೂರಿಂದ ಬರ್ತಿದ್ದೀರ ಅಂದರೆ ಆ ಬೆಂಗಳೂರು ಏರ್ಪೋರ್ಟಲ್ಲಿ ನೀವು ತೋರಿಸ್ಬೇಕಾಗುತ್ತೆ. ಇಮಿಗ್ರೇಷನಲ್ಲಿ ಮೊದಲು ತೋರಿಸ್ಬೇಕಿತ್ತು. ಬಟ್ ಇವಾಗ ನೀವು ಲಗೇಜ್ ಪ್ಯಾಕ್ ಮಾಡೋಕ್ಕಿಂತ ನಿಮ್ಮ ಲಗೇಜ್ ಚೆಕಿಂಗ್ ಮಾಡ್ತಾರೆ, ಆ ಲಗೇಜ್ ಎಲ್ಲಿ ಚೆಕಿಂಗ್ ಮಾಡ್ತಾರೆ ಅಲ್ಲೇ ನೀವು ತೋರಿಸ್ಬೇಕಾಗುತ್ತೆ. ಆ ಡಾಕ್ಯುಮೆಂಟ್ ಪ್ರೂಫ್ ಯಾವುದಿಲ್ಲ ಅಂದರೆ ನಿಮಗೆ ದುಬೈಗೆ ಬರೋಕ್ಕೇ ಆಗಲ್ಲ. ಕೆಲವರು ಹೇಳ್ತೀರಾ ನಾವು ವಿಸಿಟಿಂಗ್ ವೀಸಾದಲ್ಲಿ ಬರ್ತೀವಿ, ಬಂದು ನೋಡ್ಕೊಂಡು ಹೋಗ್ತೀವಿ, 60 ಡೇಸಿಗೆ ವೀಸಾ ಮಾಡ್ತೀವಿ. ಹೌದು, 60 ಡೇಸಿಗೆ ನೀವು ವೀಸಾ ಇರೋದು. ಆದರೆ ನೀವು ಬರೋಕ್ಕಿಂತ ಮುಂಚೆ ನಿಮ್ಮ ಡಾಕ್ಯುಮೆಂಟನ್ನು ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ, ಪದೇ ಹೇಳ್ತಿದ್ದೀನಿ, ಡಾಕ್ಯುಮೆಂಟ್ ಕರೆಕ್ಟ್ ಇದೆಯಾ ಅಥವಾ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಪದೇ ಚೆಕ್ ಮಾಡಿ ನೋಡ್ಕೊಳ್ಳಿ. ಇಲ್ಲಿ ಬಂದ ನಂತರ ನೀವು ಮನೆಗೆ ಹೋಗೋ ಪರಿಸ್ಥಿತಿ ತಂದ್ಕೊಳ್ಬೇಡಿ. ನಾನು ಲಾಸ್ಟ್ ವೀಡಿಯೋದಲ್ಲೂ ಕೂಡ ಅದನ್ನೇ ಹೇಳಿದ್ದೀನಿ. ಯಾಕಂದರೆ ರೂಲ್ಸ್ ಫಾಲೋ ಮಾಡಲೇಬೇಕಾಗುತ್ತೆ. ಅದು ಯಾರೇ ಆಗಿರಲಿ, ನಾವೇ ಇರಲಿ ಅಥವಾ ಶ್ರೀಮಂತರಿರಲಿ, ರಾಜಕಾರಣಿ ಇರಲಿ ಅಥವಾ VIP ಇರಲಿ ಅಥವಾ ಬಡವರೇ ಇರಲಿ, ಅಲ್ಲಿನ ರೂಲ್ಸ್ ಫಾಲೋ ಮಾಡಲೇಬೇಕಾಗುತ್ತೆ. ಇನ್ನೊಂದೇನೆಂದರೆ ವಿಸಿಟಿಂಗ್ ವೀಸಾದಲ್ಲಿ ಬರೋದಾದರೂ ನಿಮಗೆ 60 ಡೇಸಿಗೆ ವೀಸಾ ಅಪ್ಲೈ ಆಗುತ್ತೆ. ಆದರೆ ನೀವು ಇಲ್ಲಿ ಯಾಕೆ ಬಂದಿದ್ದೀರಿ, ಯಾತಕ್ಕೋಸ್ಕರ ಬಂದಿದ್ದೀರಿ ಅದೆಲ್ಲ ಅವರಿಗೆ ಇನ್ಫಾರ್ಮೇಷನ್ ಕೊಡಬೇಕಾಗುತ್ತೆ. ನೀವು ಎಲ್ಲಿ ಬಂದಿದ್ದೀರಿ, ಒಂದು ಹೋಟೆಲ್ ಬುಕ್ ಮಾಡಿದ್ರು ಆ ಹೋಟ್ಲಿಗೆ ನೀವು ಬಿಲ್ ಪೇ ಮಾಡಿರ್ತೀರ, ಆ ಬಿಲ್ ಪೇ ಮಾಡಿದ ರಿಸಿಪ್ಟನ್ನು ಕೂಡ ನೀವು ತೋರಿಸಬೇಕಾಗುತ್ತೆ. ಇಲ್ಲ ನೀವು ಫ್ಯಾಮಿಲಿ ಮನೆಗೆ ಬಂದಿದ್ರೆ ಆ ಫ್ಯಾಮಿಲಿ ಅವರು ಇರುವಂಥ ಡಾಕ್ಯುಮೆಂಟ್ ಇರುತ್ತೆ, ಅದನ್ನು ತೋರಿಸಬೇಕಾಗುತ್ತೆ. ಮೊದಲೆಲ್ಲ ಇಲ್ಲಿದೆ ಎಮ್ರೇಟ್ ID ಅಂತ ಬರುತ್ತೆ, ರೆಸಿಡೆನ್ಸಿ ID ಅಂತ, ಅದನ್ನು ತೋರಿಸ್ತಿದ್ರೆ ಆಗ್ತಿತ್ತು. ಈಗ ಆ ರೂಲ್ಸ್ ಇಲ್ಲ. ಈಗ ಅಲ್ಲಿ ಇರುವಂಥ ಕರೆಕ್ಟಾಗಿ ಒಂದು ಡಾಕ್ಯುಮೆಂಟ್ ಕೊಟ್ಟಿರ್ತಾರೆ, ಆ ಡಾಕ್ಯುಮೆಂಟನ್ನು ಕೂಡ ಕೊಡಬೇಕಾಗುತ್ತೆ. ಅದೆಲ್ಲ ಕರೆಕ್ಟ್ ಮಾಡಿಕೊಂಡು ಅಥವಾ ಇಲ್ಲಿ ಫ್ಯಾಮಿಲಿಯರು ಇದ್ದಾರೆ ಯಾರು ಇದ್ದಾರೆ ಅವ್ರದ್ದು ಡಾಕ್ಯುಮೆಂಟ್ ನೀವು ಕೊಡಲೇಬೇಕಾಗುತ್ತೆ. ನೀವು ದುಬೈಗೆ ವಿಸಿಟಿಂಗ್ ವೀಸಾದಲ್ಲಿ ಬರ್ತೀನಿ ಅಂತ ಅನ್ನೋದಾದರೂ ನೀವು ಏನು ಮಾಡಬೇಕಂದ್ರೆ ನಿಮ್ಮ ಎಕ್ಸ್ಪೆನ್ಸು ಫಸ್ಟ್ ಆಫ್ ಆಲ್ ಎಕ್ಸ್ಪೆನ್ಸ್ ನೋಡಿಯೇ ಬರಬೇಕಾಗುತ್ತೆ. ಯಾಕಂದರೆ ದುಬೈಗೆ ಬರೋದಾದರೂ ಎಕ್ಸ್ಪೆನ್ಸ್ ಜಾಸ್ತಿ ಇರುತ್ತೆ. ಇಂಡಿಯಾಕ್ಕೆ ಕಂಪೇರ್ ಮಾಡಿದೆ ದುಬೈ ಎಕ್ಸ್ಪೆನ್ಸ್ ಜಾಸ್ತಿ ಇದೆ, ಅದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ. ಆದರೂ ನೀವು ಇಂಡಿಯಾದಿಂದ ಬರೋದಾದರೂ ನೀವು ರಿಟರ್ನ್ ಟಿಕೆಟ್ ಇರ್ಬೋದು ಅಥವಾ ವೀಸಾ ಇರ್ಬೋದು ಅಥವಾ ಇಲ್ಲಿ ಹೋಟೆಲ್ ಬುಕ್ ಮಾಡೋಕ್ಕೆ ದುಡ್ಡು ಇರ್ಬೋದು, ಎಲ್ಲ ಎಕ್ಸ್ಪೆನ್ಸ್ ಆಗುತ್ತೆ. ಅಲ್ಲಿಂದ ಬರಬೇಕಾದ್ರೆ ನಿಮಗೊಂದು ಕಮ್ಮಿ ಅಂದರೂ ಇಂಡಿಯಾಗೆ ಕಂಪೇರ್ ಮಾಡಿದರೆ 30,000 to 36,000 ನಿಮಗೆ ವೀಸಾ, ರಿಟರ್ನ್ ಟಿಕೆಟ್ ಮತ್ತು ಅಷ್ಟಕ್ಕೇ ಖರ್ಚಾಗುತ್ತೆ. ಖರ್ಚಿಗಿಂತ ಜಾಸ್ತಿ ನೀವು ಎಕ್ಸ್ಪೆನ್ಸ್ ಜಾಸ್ತಿ ಆಗುತ್ತೆ. ಒಂದು ಸೋಪ್ ತಗೊಂಡು ಇರ್ಬೋದು ಅಥವಾ ಒಂದು ಊಟ ಮಾಡೋದ್ರಿಂದ ಹಿಡಿದು ಒಂದು PGಗೆ ಇರ್ಬೋದು, ಡ್ರೆಸ್ ತಗೊಳ್ಳೋದಿರ್ಬೋದು, ಸಫಾರಿ ಇರ್ಬೋದು ಅಥವಾ ಎಲ್ಲಾದರೂ ಬುರ್ಜ ಖಲೀಫಾ ಹೋಗ್ತೀನಿ, ಫ್ರೇಮ್ ಒಳಗಡೆ ಹೋಗ್ತೀನಿ, ಯಾವುದಕ್ಕೂ ಹೋಗೋದಾದರೂ ನಿಮಗೆ ಇಲ್ಲಿ ದಿರಮ್ ಲೆಕ್ಕದಲ್ಲಿ ಆ್ಯಡ್ ಆಗುತ್ತೆ. ಅಂದರೆ ಇಂಡಿಯಾಗೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಎಕ್ಸ್ಪೆನ್ಸ್ ಹೋಗುತ್ತೆ ನಿಮಗೆ. ಅದಕ್ಕೆ ಮೊದಲೇ ಹೇಳ್ತಿದ್ದೀನಿ, ನೀವು ಇಂಡಿಯಾದಿಂದ ಬರೋಕ್ಕಿಂತ ಮುಂಚೆನೇ ನಿಮಗೆ ಎಷ್ಟು ಖರ್ಚು ಬೇಕು ಅಥವಾ ಇಲ್ಲಿ ಇರೋಟ್ಟಿಗೆ ಕೇಳಿ ಅಥವಾ ಗೊತ್ತಿರೋಟ್ಟಿಗೆ ಕೇಳ್ಕೊಳ್ಳಿ ಎಷ್ಟು ಖರ್ಚಿಗೆ ತರಬೇಕು, ಅದನ್ನು ಕಲೆಕ್ಟ್ ಮಾಡಿ ನಂತರ ನೀವು ಬನ್ನಿ. ಇಲ್ಲಿ ಬಂದು ಮತ್ತೆ ಪರದಾಡೋ ಸ್ಥಿತಿ ಬರಬಾರ್ದು. ಅದಕ್ಕೋಸ್ಕರ ನಾನು ಮೊದಲೇ ನಿಮಗೆ ತಿಳಿಸ್ತಾ ಇದ್ದೀನಿ. ಇನ್ನೊಂದು ಏನಪ್ಪ ಅಂದರೆ, ನೀವು ಕೆಲವರು ತುಂಬ ಜನ ಜಾಬ್ ಬಗ್ಗೆ ಎಲ್ಲ ಕೇಳ್ತಿದ್ರಿ. ಜಾಬ್ ಬಗ್ಗೆ ನಾನು ಇವಾಗ ಸದ್ಯಕ್ಕೆ ಯಾವುದು ಹೇಳಲ್ಲ, ಜಾಬ್ ನಂತರ ಮಾತಾಡ್ತೀನಿ ಅದರ ಬಗ್ಗೆ ಎಲ್ಲ.